ಪ್ರೆಗ್ನೆಂಟ್ ಇದ್ದಾಗ ಟೈಮ್ ಊಟ ಮಾಡ್ಬೇಕಂತೇಳಿ ಡಾಕ್ಟರ್ ಹೇಳ್ಯಾರ. ಅಲ್ಲೇ 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 ಜೊತೆ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅದೇ ಹೇಳ್ತಾರಲ್ಲ, ಇವಾಗ ಮ್ಯಾನಿಫೆಸ್ಟ್ ಆಗಿದೆ ಅದು. ಕೃಷ್ಣ ಕಾಲಿಂಗ್ OTT ನನ್ನ ಮೊಟ್ಟ ಮೊದಲನೇ OTT ಬ್ಯೂಟಿಫುಲ್ ವೇ ಲಾಂಚ್ ಆಗ್ತದೆ. ಸೊ ಐ ಆಮ್ ಸೋ ಬ್ಲೆಸ್ಡ್ ಅನ್ಸುತ್ತೆ ನನಗೆ. ಅವಕಾಶ ಅದು ನನಗೆ ಗಿಟ್ಟುತ್ತಾ, ನನಗೆ ಒಲಿಯುತ್ತಾ. ಓ ಮೈ ಗಾಡ್, ಅವ್ರ ಗ್ಲೇರೇ ಇಲ್ಲಿ ಹೊಡಿತಿರೋದು ನನಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಈಗ ವೆಬ್ ಸೀರೀಸ್ ನಮ್ಮ ಕನ್ನಡದಲ್ಲಿ ಬರ್ತಾ ಇಲ್ಲ, ಬರೋದು ತುಂಬಾ ಕಡಿಮೆ ಅಂತ ಆಗಾಗ ನಾವು ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ZEE5 ಅವರು ಒಂದಷ್ಟು ವೆಬ್ ಸೀರೀಸ್ ನ ನಮ್ಮ ಕನ್ನಡಿಗರಿಗೆ ಅಂತಾನೆ ತಗೊಂಡ್ ಬಂದಿದ್ದಾರೆ. ಈಗ ಟ್ರೈಲರ್ ನೋಡಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರುವಂತಹ ರಾಕ್ಷಸ ವೆಬ್ ಸೀರೀಸ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಯೂರಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ ಮ್ಯಾಮ್? ಸೂಪರ್ ಆಗಿದೆ, ನೀವ್ ಹೇಗಿದ್ದೀರಾ? ಓ, ನಾನು ಸೂಪರ್ ಆಗಿದ್ದೀನಿ. ಸೂಪರ್. ಮೊದಲನೇ ಪ್ರಶ್ನೆ ಏನು ಅಂದ್ರೆ, ನಿಮ್ಮ ವೆಬ್ ಸೀರೀಸ್ ಈಗ ಅಂದ್ರೆ ಉತ್ತರ ಕರ್ನಾಟಕದವರು, ಈಗ ಹುಬ್ಬಳ್ಳಿಯಲ್ಲೇ ಬರ್ತಾ ಇದೆ, ಹುಬ್ಬಳ್ಳಿ ಬೇಸ್ ಮೇಲೆ ಇಟ್ಕೊಂಡ್ ಬರ್ತಿದೆ. ಹೌದ್ರಿ. ಸೊ ಎಷ್ಟ್ ಎಕ್ಸೈಟೆಡ್ ಆಗಿದೆ, ಎಷ್ಟ್ ನರ್ವಸ್ನೆಸ್ ಇದೆ? ಭಾಳ ಖುಷಿ ಆಗಕತ್ತೈತಿ. ಲೈಕ್ ಯು ಸೆಡ್, ಏನಂದ್ರೆ ಕರ್ನಾಟಕ, ಭಾರತ, ಪ್ರಪಂಚ ಎಲ್ಲ ಒಂದು ಕಡೆ ಆದರೆ ನಾವು ಹುಟ್ಟಿದ ಊರು, ನಮ್ಮ ಹೆತ್ತವರು, ರಕ್ತ ಸಂಬಂಧ, ಇದಕ್ಕೆಲ್ಲ ಬೇರೆ ಫೀಲಿಂಗ್ ಕೊಡ್ತೀವಿ ನಾವು. ಆ್ಯಂಡ್ ಅದರಲ್ಲೂ ಉತ್ತರ ಕರ್ನಾಟಕ, ನಮ್ಮ ಸೌದತ್ತಿ ಯಲ್ಲಮ್ಮ ತಾಯಿ ಶಕ್ತಿಪೀಠ. ಸೊ ಅವರ ಒಂದು ಸನ್ನಿಧಿಯ, ಅವರ ಒಂದು ಸ್ಥಾನದಲ್ಲಿ ನಾವು ಶೂಟಿಂಗ್ ಮಾಡಿದ್ದು, ನಮ್ಮ ಭಾಷೆ ಮಾತಾಡಿದ್ದಾಗಿರಲಿ, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಒಂಥರ ಇಟ್ ಫೆಲ್ಟ್ ಲೈಕ್ ಹೋಮ್. ಖುಷಿ ಆಯಿತು. ಅಂಡ್ ಈಗ ಹತ್ರ ಬರ್ತಿದೆ, 20ನೇ ತಾರೀಕು ಸ್ಟ್ರೀಮ್ ಆಗ್ತಿದೆ. ಸೊ ನರ್ವಸ್ನೆಸ್ ಇದೆಯಾ? ಅಫ್ಕೋರ್ಸ್, ಐ ಥಿಂಕ್ ಎಲ್ಲ ಎಷ್ಟೇ ಅಫ್ಕೋರ್ಸ್ ಟೀಮ್ ತುಂಬ ಚೆನ್ನಾಗಿದೆ. ಐ ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ನಮ್ಮ ತರುಣ್ ಸರ್ ಆಗಿರ್ಬೋದು, ಸುಹಾನ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಚಿನ್ನಾರಿ ಮುತ್ತ ಅವರಾಗಿರ್ಬೋದು. ಸೊ ಇಟ್ಸ್ ಅ ಬ್ಯೂಟಿಫುಲ್ ಟೀಮ್. ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿದ್ದಾರೆ, ಅಪ್ಪಣ್ಣ ಅವರಾಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ತಂತ್ರಜ್ಞರು ಅಷ್ಟೇ. ಸೊ ಕಂಪ್ಲೀಟ್ ವೆಬ್ ಸೀರೀಸ್ ವಿಶೇಷತೆ ಒಂದು, ನೀವು ಹೇಳಿದಾಗೆ ಉತ್ತರ ಕರ್ನಾಟಕದ ಭಾಷೆ ಬರೀ ಒಂದೇ ಒಂದು ಎಮೋಷನ್ಗೆ ಸೀಮಿತ ಆಗದೆ, ಇಡೀ ಒಂದು ಸೀರೀಸಲ್ಲಿ ಎಲ್ಲರೂ ಸೀರಿಯಸ್ನೆಸ್ ಇರಲಿ ಅಥವಾ ಕಾಮಿಡಿ ಇರಲಿ, ಆ ಒಂದು ಭಾಷೆ ಕೇಳೋಕ್ಕೆ ನಮಗೆ ಮಜಾ, ನಮ್ದಂದ್ಮೇಲೆ ನಮ್ಗೆ ಇನ್ನೂ ಜಾಸ್ತಿ ಪ್ರೀತಿ ಇರ್ತದಲ್ಲ. ಸೊ ದ್ಯಾಟ್ಸ್ ವೈ ಐ ಥಿಂಕ್ ಆಲ್ ಇನ್ ಆಲ್ ತುಂಬ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ನರ್ವಸ್ನೆಸ್ ಏನೇ ಕೆಲಸ ಮಾಡಿದ್ರು ಒಂದಿಷ್ಟರ ಭಯ ಭಕ್ತಿ ಅಂತ ಇರಬೇಕು ಅಂತ ನಾನು ನಂಬಿದ್ದೀನಿ. ಸೊ ಹಾಗಾಗಿ ಆ ಒಂದು ಚೂರಿದೆ. ಬಟ್ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ ದ್ಯಾಟ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ, ಬಿಕಾಸ್ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಟೀಮ್. ಅಂಡ್ ನಾವು ಟ್ರೈಲರ್ ನೋಡ್ಬೇಕಾದ್ರೆ ಮಯೂರಿ ಅವ್ರು ಇದ್ರಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿ ಒಂಥರ ಒಂದ್ ಲುಕ್ ಇರುತ್ತೆ ಗೊತ್ತಾ, ಎಲ್ಲಾನು ನನಗ್ ಗೊತ್ತು ಅನ್ನೋ ಒಂದ್ ಕಾನ್ಫಿಡೆನ್ಸ್ ಅನ್ನೋ ತರ ಯೋಚನೆ ಮಾಡಿರ್ಲಿಲ್ಲ. ಆ ತರ ನಮಗ್ ಅನ್ನಿಸ್ತದೆ. ಬಿಕಾಸ್ ಅದು ಪ್ರಾಬಬ್ಲಿ ನಿಮ್ಗೆ ಆ ಲ್ಯಾಂಗ್ವೇಜ್ ಅನ್ನೋದು ಅದೆಲ್ಲ ಕಾನ್ಫಿಡೆನ್ಸ್ ಇನ್ನಷ್ಟು ಹೆಚ್ಚು ಕೊಟ್ಟಿದೆ ಅಂತ ನಮ್ಮ ಅಭಿಪ್ರಾಯ. ನೀವೇ ಹೇಳ್ಬೇಕು. ಐ ಥಿಂಕ್ ನಂಗೆ ನಿಮ್ಮ ಅಭಿಪ್ರಾಯ ತುಂಬಾ ಇಷ್ಟ ಆಗಿದೆ. ಅಷ್ಟೇ ಅಲ್ಲ, ಬಟ್ ಐ ಥಿಂಕ್ ಯುನೋ ಈ ಪ್ರಾಜೆಕ್ಟ್ ಈಗ ಆ್ಯಸ್ ಅನ್ ಆರ್ಟಿಸ್ಟ್, ಕಲಾವಿದೆಯಾಗಿ ಅವಕಾಶಗಳು ಅಂದರೆ ನಮಗೆ ತುಂಬ ಒಂಥರ ಇಂಪಾರ್ಟೆಂಟ್. ಆ್ಯಂಡ್ ಒಂದಿಷ್ಟು ಬ್ರೇಕ್ ಆದ ನಂತರ ಒಂದು ಆ್ಯಕ್ಚುವಲ್ ಅವಕಾಶ, ಒಂದು ರಿಯಲ್ ಕಮ್ ಬ್ಯಾಕ್, ಒಂದು ಅವಕಾಶ ಅಂತ ಬಂದಾಗ ಐ ರಿಯಲಿ ಲುಕ್ ಫಾರ್ವರ್ಡ್ ಫಾರ್ ಇಟ್. ಆ್ಯಂಡ್ ರಾಕ್ಷಸ ನನಗೆ ಅಪ್ರೋಚ್ ಆದಾಗ ಬೈ ಡಿಫಾಲ್ಟ್ ತುಂಬ ಖುಷಿಯಾಗಿತ್ತು. ಒಂದು ಒನ್ ಲೈನಲ್ಲಿ ಒಂದು ಸಿನಾಪ್ಸಿಸ್ ನನಗೆ ಹೇಳಿದಾಗ ಸುಹಾನ್ ಡೈರೆಕ್ಟರ್ ಸರ್, ಐ ಫೆಲ್ಟ್ ವೆರಿ ಹ್ಯಾಪಿ. ಬಿಕಾಸ್ ಒಂದು ಆ ಪಾತ್ರ, ಅದರಲ್ಲಿ ನಾನು ಗೃಹಿಣಿ, ಬಸ್ರಿ, ಭಾಳಷ್ಟು ಮೂಡ್ ಸ್ವಿಂಗ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಆ್ಯಂಡ್ ಆ ಒಂದು ಕಿರಿಕಿರಿಯಲ್ಲಿ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ಅಲ್ಲೂ ಕಿರಿಕಿರಿ, ಮನೆಗೆ ಬಂದಮೇಲೆ ನಂದು ಕಿರಿಕಿರಿ. ಸೊ ಇಂಟೆನ್ಸ್ ಆಗಿದೆ, ಸ್ಟೋರಿನೇ ತುಂಬ ಇಂಟೆನ್ಸ್ ಆಗಿದೆ. ವೆನ್ ಯು ವಾಚ್ ಇಟ್ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಎಪಿಸೋಡ್ ಎಂಡ್ಗೂ ದೇರ್ ಇಸ್ ಒಂದು ಅರ್ಜ್ ಇರುತ್ತೆ, ಇಮಿಡಿಯೇಟಾಗಿ ನೋಡಬೇಕು ನೆಕ್ಸ್ಟ್ ಎಪಿಸೋಡ್. ಸೊ ನಾರ್ಮಲಿ ವೆಬ್ ಸೀರೀಸ್ ಪ್ಯಾಟರ್ನೇ ಅದಲ್ವಾ, ಹೇಗೆ ನಿಮ್ಮ ಮೆದುಳನ್ನು ಹಿಡಿದಿಟ್ಕೊಳ್ಳುತ್ತೆ ಆ ಒಂದು ಪ್ರಾಜೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ವೆಬ್ ಸೀರೀಸ್ ಅಂತ ಬಂದಾಗ. ಸೊ ಆ ಎಲ್ಲ ವಿಚಾರಗಳಲ್ಲಿ ನಮ್ಮ ಒಂದು ವೆಬ್ ಸೀರೀಸ್ ಡೆಫಿನೆಟ್ಲಿ ಗೆದ್ದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಬಿಕಾಸ್ ಟ್ರೇಲರ್ ನೋಡಿದವರು ದಿ ಸೇಯಿಂಗ್ ಮೂವಿಗಿಂತ ಹೆಚ್ಚಾಗಿ ಚೆನ್ನಾಗಿ ಬಂದಿದೆ, ಕಲರ್ ಗ್ರೇಡಿಂಗ್. ಸೊ ಟೆಕ್ನಿಕಲಿ ಆಗಲಿ ಅಥವಾ ನಮ್ಮ ತರುಣ್ ಸುಧೀರ್ ಸರ್, ಸೊ ಹೀ ಸಚ್ ಅ ಕ್ರಿಯೇಟಿವ್ ಪರ್ಸನ್ ಬೈ ಡಿಫಾಲ್ಟ್. ಸೊ ಅವರ ಒಂದು ಪ್ರೊಡಕ್ಷನಲ್ಲಿ ಬರ್ತಿರೋಂತಹ ಪ್ರಾಜೆಕ್ಟ್ಸು ಎಲ್ಲ ಅಂಶಗಳಲ್ಲೂ
ಎತ್ತಿದ ಕೈ ಇರೋದ್ರಿಂದ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ನಿಮ್ಮ ಊರು ಅಂದ್ರೆ ಹುಬ್ಬಳ್ಳಿ ಆ ಕಡೆ ಎಲ್ಲ ನಾವು ತಗೊಂಡಾಗ ನಾವು ಈ ನ್ಯೂಸ್ ಅಲ್ಲೆಲ್ಲ ಕೇಳ್ತಾ ಇರ್ತೀವಿ, ಮೊಸಳೆ ತಿನ್ಬಿಡ್ತು ಅಂದ್ರೆ ಒಂದಷ್ಟು ನ್ಯೂಸ್ಗಳು ನಾವು ಕೇಳಿದೀವಿ ಕೂಡ. ಸೊ ಅದೇ ಬೇಸ್ ಮೇಲೆ ಸ್ಟಾರ್ಟ್ ಆಗತ್ತೆ ಟ್ರೈಲರ್ ಅಲ್ಲಿ ನಾವು ನೋಡಿದಾಗ ಒಬ್ರನ್ನ ಮೊಸಳೆ ಈ ತರ ನೀವು ಚಿಕ್ಕ ವಯಸ್ಸಲ್ಲಿ ಕೇಳಿದ್ರ ಸ್ಟೋರೀಸ್ನೆಲ್ಲ ನಿಮ್ಮೂರಲ್ಲಿ? ಆಬ್ವಿಯಸ್ಲಿ ಕೇಳಿದ್ದೀನಿ ಈ ಥರ ಎಲ್ಲ. ಐ ಥಿಂಕ್ ಮೊಸಳೆ ಆ್ಯಂಡ್ ತುಂಬ ಘಟನೆಗಳು ಆಗುತ್ತಲ್ವಾ ಆ ಕಡೆ ಎಲ್ಲ. ಸೊ ನಾನು ಎಕ್ಸ್ಪೀರಿಯನ್ಸ್ ಅಂತೂ ಮಾಡಿಲ್ಲ, ಬಟ್ ಕೇಳಿದ್ದೀನಿ. ಟ್ರೈಲರ್ ಅಲ್ಲಿ ನೀವು ಕ್ಯಾರಿಂಗ್ ರಿಯಲ್ ಲೈಫ್ ಯು ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ಇಟ್. Oh my ಸೊ God, yes. ಅದು ಹೆಲ್ಪ್ ಆಯ್ತಾ ಟ್ರೈಲರ್ ಅಲ್ಲಿ? ವೆಬ್ ಸೀರೀಸ್ ಹೆಲ್ಪ್ ಆಯ್ತಾ ಆ ಮೂಡ್ ಸ್ಕ್ರೀನ್ಸ್ ಎಲ್ಲ ತೋರಿಸೋದಕ್ಕೆ? ಯಾ, ತುಂಬ ರಿಲೇಟ್ ಆಯಿತು ಆಫ್ ಕೋರ್ಸ್. ಬಟ್ ಐ ಥಿಂಕ್ ಈ ಪ್ರೆಗ್ನೆನ್ಸಿ ಅನ್ನೋದು ಇಟ್ಸ್ ವೆರಿ ಡಿಫ್ರೆಂಟ್. ಎವ್ರಿ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್, ಪ್ರತಿಯೊಂದು ಬಾಡಿ ಇಸ್ ಡಿಫ್ರೆಂಟ್. ಎಲ್ಲರದ್ದು ಅವ್ರದ್ದೇ ಆದಂತಹ ಒಂದು ಅನುಭವಗಳಿರುತ್ತೆ. ಬಟ್ ನಾನು ಅದನ್ನು ನಿಜ ಜೀವನದಲ್ಲಿ ಅನುಭವಿಸಿರೋದ್ರಿಂದ ಈ ಸೀನ್ಸ್ ಕೂಡ ಹಾಗೆ ಇತ್ತು. ಈಕೆಗೆ ಹೆಚ್ಚು ಕಮ್ಮಿ ಏನೋ ಮೂಡ್ ಸ್ವಿಂಗ್ಸ್ ಇರುತ್ತೆ, ತಳಮಳ ಮನಸ್ಸು, ಬಿಕಾಸ್ ಯು ಗೋ ಥ್ರೂ ಸೋ ಮಚ್ ಅಲ್ಲ. ಅಂದರೆ ಆ್ಯಸ್ ಅ ಹ್ಯೂಮನ್ ದರ್ ಇಸ್ ಅ ಹ್ಯೂಮನ್ ಗ್ರೋಯಿಂಗ್ ಇನ್ ಯೋರ್ ವೂಮ್. ಇಟ್ಸ್ ಸಚ್ ಅ ಬಿಗ್ ಥಿಂಗ್ ಅಲ್ವಾ. ಆ್ಯಂಡ್ ರಿಲೇಟ್ ಆಯಿತು. ಫಸ್ಟ್ ಡೇ ಶೂಟಿಂಗ್ ಹೋದಾಗ ಈ ಥರ ಹಾಕ್ಬಿಟ್ಟು ಸೀರೆ ಉಟ್ಕೊಂಡಿದ್ದೆ. ಸೊ ಇಷ್ಟು ಹೊಟ್ಟೆ ಬೇಕು, ಇಷ್ಟು ಬೇಕು. ಸೊ ಟೆಕ್ನಿಕಲಿ ಅವರೆಲ್ಲ ಮಾತಾಡ್ತಿರುವಾಗ ಅವ್ರಿಗದು ಹೇಗೆ ಕಾಣಬೇಕು, ಬಟ್ ನನ್ನ ಮನಸ್ಸಲ್ಲಿ ಹೀಗೆ ಇತ್ತಲ್ಲ, ನೆಲ ಕಾಣ್ತಿರ್ಲಿಲ್ಲ ನನಗಂತೂ. ಸೊ ಅದು ಉಟ್ಕೊಂಡು ಅದೆಲ್ಲ ಒಂಥರ ಆ ಒಂದು ಪೀರಿಯಡಿಗೆ ಸುಮ್ಮನೆ ಹಿಂಗೆ ಜಪಕ್ಕತ್ತ ಹೋಗ್ಬಿಟ್ಟು ಬಂದೆ. ಅಂಡ್ ಮಗ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ ಶೂಟಿಂಗ್ ಮತ್ತೆ ಈ ಕಡೆ ಮಗನ್ನು ಮ್ಯಾನೇಜ್ ಮಾಡ್ಬೇಕು? ಮದರ್ಹುಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಯ್ತು ಆಸ್ ಅನ್ ಆಕ್ಟ್ರೆಸ್, ಅಂದ್ರೆ ಮ್ಯಾನೇಜ್ ಮಾಡೋದ್ರಲ್ಲಿ? ಐ ಥಿಂಕ್ ಆಸ್ ನಥಿಂಗ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಹ್ಯೂಮನ್. ಐ ಮೀನ್ ನಾನು ಹೇಳೋದಾದರೆ, ಬಿಕಾಸ್ ಆ್ಯಕ್ಟರ್ ಅಥವಾ ಕ್ರಿಯೇಟರ್ ಅಥವಾ ವಾಟ್ ಎವರ್ ಅದು ನಮ್ಮ ಡೆಸಿಗ್ನೇಷನ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇರೋದು ಹ್ಯೂಮನ್. ಸೊ ಆ್ಯಸ್ ಅ ಹ್ಯೂಮನ್ ಯುನೋ ದೇವರು ಎಲ್ರಿಗೂ ಎಲ್ಲನೂ ಕೊಡ್ತಾನೆ. ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾರೆ, ಒಂದು ಹಕ್ಕಿಗೂ ಕೂಳು ಇಟ್ಟಿರ್ತಾನೆ ದೇವರು. ಅಂದ್ರೆ ಈಗ ನನಗೆ ಒಂದು ಜವಾಬ್ದಾರಿ, ಒಂದು ಮಗು, ಒಂದು ಕುಟುಂಬ ಅಂತ ಕೊಟ್ಟಿದ್ದಾನಂದರೆ ಅದಕ್ಕೆ ಸಹಾಯ ಮಾಡೋ ಹಾಗೆ ಜನನೂ ಕಳಿಸ್ತಾನೆ. ಸೊ ನನಗೆ ಒಳ್ಳೆ ತಾಯಿ ಇದ್ದಾಳೆ ಆ್ಯಂಡ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಫ್ಯಾಮಿಲಿ. ಸೊ ಅವ್ರು ನೋಡ್ಕೋತಾರೆ. ಆ್ಯಂಡ್ ನನ್ನ ಮಗನೂ ತುಂಬ ಅಂಡರ್ಸ್ಟ್ಯಾಂಡಿಂಗ್, ಬಿಕಾಸ್ ಐ ಥಿಂಕ್ ಅದು ಫೀಲ್ ಆಗುತ್ತೆ, ಗೊತ್ತಾಗುತ್ತೆ. ಅವನ ವಯಸ್ಸಿಗೆ ಮೀರಿ ಮೆಚ್ಯೂರಿಟಿ ಇದೆ ಅವನಿಗೆ. ಈಗ ನಾರ್ಮಲಿ ಹಠ ಮಾಡುವಾಗ ಯಾವಾಗ ಹಠ ಮಾಡಬೇಕು, ಯಾವಾಗ ಅಮ್ಮ ಕೋಪ ಬರುತ್ತೆ, ಯಾವಾಗ ಸಮಾಧಾನದಿಂದ ಇರಬೇಕು, ತುಂಬ ಒಬ್ಸರ್ವ್ ಮಾಡ್ತಾರೆ. ಮಕ್ಕಳು ಮಾಡೋದೇ ಅಷ್ಟಲ್ವಾ ಜೀವನದಲ್ಲಿ, ಒಬ್ಸರ್ವ್ ಮಾಡ್ತಾರೆ, ಊಟ ಮಾಡ್ತಾರೆ, ಮಲ್ಕೋತಾರೆ. ಸೊ ಅಷ್ಟೇ ಬೇಕಾಗಿರೋದು ನಮಗೂ. ಸೊ ಅವ್ನ ವಾತಾವರಣ ಚೆನ್ನಾಗಿ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅವ್ನು ಸುತ್ತಮುತ್ತ ಇದ್ದಾಗ ಐ ಮೀನ್ ಏನೂ ಹೈಡ್ ಮಾಡಲ್ಲ. ನಾನು ಕಲ್ತಿರೋ ನಮ್ಮ ಅಪ್ಪ ಅಮ್ಮನಿಂದ ನಾನು ಕಲ್ತಿರೋದೇನೆಂದರೆ, ಅವನಿಗೆ ಗೊತ್ತಿರ್ಬೇಕು ಅವ್ನ ರಿಯಾಲಿಟಿ ಏನು, ಅವ್ರ ಅಮ್ಮ ಯಾರು, ಅವ್ರ ಅಮ್ಮನ ಪ್ರೊಫೆಷನ್ ಏನು. ಸೊ ಅವನ್ನ ಶೂಟಿಗೂ ಕರ್ಕೊಂಡು ಹೋಗ್ತೀನಿ, ಡಬ್ಬಿಂಗ್ ಕರ್ಕೊಂಡು ಹೋಗ್ತೀನಿ. ಸೊ ಹಿ ಶುಡ್ ನೋ ನಾನು ಏನು ಅಂತ. ಸೊ ಐ ಥಿಂಕ್ ತುಂಬ ರಿಯಲ್ ಆಗಿ ನಾನು ಅವ್ನ ಸುತ್ತಮುತ್ತ ಇರೋದ್ರಿಂದ ಅವನ ಒಂದು ನನ್ನ ಆ್ಯಕ್ಷನ್ಗೆ ಅವ್ನ ರಿಯಾಕ್ಷನ್ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಎಷ್ಟು ಸಹಾಯಗಳಿದೆ ನನ್ನ ಸುತ್ತಮುತ್ತ, ಅಷ್ಟು ಸಹಾಯ ನನ್ನ ಕೂಸು ಕೂಡ ನನಗೆ ಮಾಡುತ್ತೆ. ಅಂಡ್ ಗೊತ್ತಾಗಿದ್ಯಾ ನಿಮ್ಮ ಮಗನ್ಗೆ ದಟ್ ಯು ಆರ್ ಎನ್ ಆಕ್ಟ್ರೆಸ್, ಅಮ್ಮ act ಮಾಡ್ತಾರೆ, ಸೊ ಪ್ರೌಡ್ ಫೀಲಿಂಗ್ ಅಲ್ಲೆಲ್ಲ ಇರ್ತಾರ? ಪ್ರೌಡ್ ಫೀಲಿಂಗ್ ಏನೋ ಗೊತ್ತಿಲ್ಲ, ಬಟ್ ಏನೋ ಮಾತುಗಳು ಕೇಳಿಸ್ಕೊತಾನಲ್ಲ. ಈಗ ಯಾರ ಮಯೂರಿ ಅಮ್ಮ ಅಂದರೆ ಆ್ಯಕ್ಟರ್, ಆ್ಯಕ್ಟರ್. ಆಮೇಲೆ ಕೃಷ್ಣ ಲೀಲಾ ಹಾಡಾಡ್ತಾನೆ, ಕೃಷ್ಣ ಕಾಲಿಂಗ್. ಆ್ಯಂಡ್ ತುಂಬ ಚಿಕ್ಕವನಿದ್ದಾಗ ಹಿ ವುಡ್ ಗೆಟ್ ಕನ್ಫ್ಯೂಸ್, ಟಿ ವಿಲಿ ನೋಡ್ತಿದ್ದ, ಇಲ್ಲಿ ನೋಡ್ತಿದ್ದ. ಸೊ ಇನ್ನು ಅದಕ್ಕೆ ಅರ್ಥ ಆಗುವಂತಹ ವಯಸ್ಸು. ಇವಾಗ ಎಲ್ಲೋ ಒಂದು ಕಡೆ ಅರ್ಥ ಆಗ್ಬಿಡಿದೆ. ಸೊ ಈ ಪ್ರಮೋಷನ್ಸ್ಗೂ ಎಲ್ಲದಕ್ಕೂ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಎಲ್ಲ ನೋಡಿದಾನೆ ಅವನು ಆ್ಯಂಡ್ ಅಷ್ಟೇ ಎಂಜಾಯ್ ಮಾಡ್ತಾನೆ. ಆ್ಯಂಡ್ ಯಾರು ನನ್ನ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ಬಂದರೆ ಪಟ್ಟಂತ ಬಂದು ನಿಂತ್ಕೊಂಡು ಹಿಂಗೆ ಮಾಡ್ತಾನೆ. ಏನೋ ಮಕ್ಳಿಗೆ ಏನೇ ಮಾಡಿದ್ರು ಇಷ್ಟ ಅಲ್ವ ತಾಯಿ. ಅಂಡ್ ಇದು ನಿಮ್ದು ಒಂದು ಕಮ್ ಬ್ಯಾಕ್ ವೆಬ್ ಸೀರೀಸ್ ಅಂಡ್ OTT ಅಲ್ಲಿ ಡೆಬ್ಯೂ ಮಾಡ್ತಾ ಇದ್ದೀರಾ ವೆಬ್ ಸೀರೀಸ್. ಸೊ ಅಂದ್ರೆ ಏನೆಲ್ಲ ಥಾಟ್ಸ್ ನಿಮಗೆ ರನ್ ಆಗ್ತಾ ಇತ್ತು? ಬಿಕಾಸ್ ಸಾಕಷ್ಟು ಜನ ಆಕ್ಟರ್ಸಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ಮಾಡಬೇಕಾ ಬೇಡವಾ OTT ಅಂದ್ರೆ ಯೂಶುವಲ್ ಆಗಿರುತ್ತೆ, ಸಿನಿಮಾಸ್ ಮಾಡೋಣ ಈ ಥರ ಎಲ್ಲ ಪ್ಲಾನಿಂಗ್ಸ್ ಅಫ್ಕೋರ್ಸ್ ಇರುತ್ತೆ. ಕಮ್ ಬ್ಯಾಕ್ ಅಂದಾಗ ಒಂದು ದೊಡ್ಡ ಪ್ರೊಡಕ್ಷನ್ ಅಂತೂ ಅಫ್ಕೋರ್ಸ್ ದೊಡ್ಡದಾಗೇ ಇದೆ. ಸೊ ಒಂದು ಥಾಟ್ ಪ್ರಾಸೆಸ್ ನಡೀತಾ ಇರುತ್ತೆ, ಓಕೆ ಮಾಡಬೇಕಾ ಬೇಡವಾ ಅನ್ನೋದು. ಆ ಥರ ಆಗಿತ್ತಾ ನಿಮಗೆ, ಅಥವಾ ಯು ಆರ್ ಲೈಕ್ ಇಲ್ಲ ಮಾಡ್ತೀನಿ ಅನ್ನೋ ಥರನ? ಸಿ ಐ ಥಿಂಕ್ ಆ್ಯಸ್ ಆ್ಯಕ್ಟರ್ಸ್, ಕಲಾವಿದರಾಗಿ ನಾವು
ಕಾಯೋದೇ ಒಳ್ಳೆ ಅವಕಾಶಕ್ಕೋಸ್ಕರ. ಈಗ ಆ ಅವಕಾಶ ಎಲ್ಲರೂ ಒಂದೊಂದು ರೀತಿ ಯೋಚನೆ ಮಾಡ್ತಾರೆ, ಬಟ್ ನಾನು ಯೋಚನೆ ಮಾಡೋ ರೀತಿ ಒಳ್ಳೆ ಅವಕಾಶ, ಒಳ್ಳೆ ಪಾತ್ರ, ಒಳ್ಳೆ ತಂಡ, ಒಳ್ಳೆ ರೀತಿಯಾದಂತಹ ಒಂದು ಎಕ್ಸ್ಪೋಜರ್ ಕೂಡ ಸಿಗ್ತಾ ಇದೆ. ಸೊ ಐ ಥಿಂಕ್ ಯಾವ ಕೆಲಸನೂ ದೊಡ್ಡದು ಚಿಕ್ಕದು ಅಂತ ಅಲ್ಲ, ಕಲಾವಿದರಿಗೆ ರೈಟ್ ಟೈಮಲ್ಲಿ ಆ್ಯಂಡ್ ಅವಕಾಶಗಳು ಪದೇ 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 ಇಟ್ ನಾಟ್ ನಾಕ್ ಯೋರ್ ಡೋರ್ ಅಂತ ನಾನು ನಂಬಿದ್ದೀನಿ. ಸೊ ಆ್ಯನಲೈಸಿಂಗ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಿರೋ ಪ್ರಾಜೆಕ್ಟ್ಸ್ ಆಗಿರಲಿ ಅಥವಾ ಕ್ಯಾಮಿಯೋಸ್ ಮಾಡಿದ್ದೀನಿ, ಸಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ವಾಯ್ಸ್ ಕೊಟ್ಟಿದ್ದೀನಿ. ಇದರಲ್ಲಿ ಒ ಟಿ ಟಿ ನನ್ನ ಮೊಟ್ಟ ಮೊದಲನೇ ಒ ಟಿ ಟಿ. ಸೊ ಅದು ಈ ಒಂದು ಅದ್ಭುತವಾಗಿ ಇಷ್ಟು ಬ್ಯೂಟಿಫುಲ್ ವೇ ಲಾಂಚ್ ಆಗ್ತದೆ. ಸೊ ಐ ಆಮ್ ಸೋ ಬ್ಲೆಸ್ಡ್ ಅನಿಸುತ್ತೆ ನನಗೆ. ಸೊ ನಾನು ಮಾಡಬೇಕಾ ಇಲ್ವಾ ಅನ್ನೋದನ್ನು ಬಹುಶಃ ಆ ಪಾತ್ರ ಅಥವಾ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಹೊರತು ಒ ಟಿ ಟಿ, ಬೆಳ್ಳಿತೆರೆ, ಕಿರುತೆರೆ ಆ ಥರ ಎಲ್ಲ ನಾನು ನೋಡಲ್ಲ. ಅವಕಾಶ ಅದು ನನಗೆ ಗಿಟ್ಟುತ್ತಾ, ನನಗೆ ಒಲಿಯುತ್ತಾ ಅಂತ ಒಂದು ಲೆಕ್ಕಾಚಾರ ನಾವು ಮಾಡ್ಕೋತೀವಿ. ಬಟ್ ಐ ಥಿಂಕ್ ಒ ಟಿ ಟಿ ಅನ್ನೋದು ತುಂಬ ಪಾಪ್ಯುಲರ್ ಆಗ್ತದೆ. ಆ್ಯಸ್ ಅ ವ್ಯೂವರ್ ನಾನು ತುಂಬ ಒ ಟಿ ಟಿಸ್ ತುಂಬ ವೆಬ್ ಸೀರೀಸ್ ಎಲ್ಲ ನೋಡ್ತೀನಿ. ಸೊ ಐ ಲವ್ಡ್ ವರ್ಕಿಂಗ್ ಫಾರ್ ಇಟ್. ಇನ್ಫ್ಯಾಕ್ಟ್ ಇನ್ ಫ್ಯೂಚರ್ ನನಗೆ ಮಾಡಬೇಕು ಅಂತಲೂ ಆಸೆ, ಬಿಕಾಸ್ ನನ್ನ ಲೈಫ್ ಸ್ಟೈಲಿಗೆ ಇದು ತುಂಬ ಸೂಟ್ ಕೂಡ ಆಗುತ್ತೆ. ಸೊ ಯಾ. ಆ್ಯಂಡ್ ನೀವು ಆಂಟ್ರಪ್ರೂನರ್, ನಿಮ್ಮದು ಒಂದು ಬ್ಯೂಟಿ ಎಕ್ಸ್ಪರ್ಟ್ ಆಗಿದ್ದೀರಾ ನೀವು. ಆ್ಯಂಡ್ ಮದರ್ಹುಡ್, ಈ ಕಡೆ ಶೂಟಿಂಗ್ಸ್, ಓವರಾಲ್ ನಿಮ್ಮ ರೊಟೀನ್ ಹೇಗಿರುತ್ತೆ ಮ್ಯಾಮ್? ತುಂಬ ಸಿಂಪಲ್ ಆಗಿರುತ್ತೆ. ನಾನೇನು ಕೂತ್ಕೊಂಡು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಯೋಚನೆ ಮಾಡಲ್ಲ. ಬಟ್ ಯಾ, ರೂಟೀನ್ ಇಸ್ ವೆರಿ ಸಿಂಪಲ್. ಆರವ್ ಜೊತೆ ಇಡೀ ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇರುವಷ್ಟು ಕ್ಷಣ ಆ ಮೊಮೆಂಟಲ್ಲಿ ಇರ್ಬೇಕು ನಾನು ಅಂತ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ಸೊ ಯು ಶುಡ್ ಲಿವ್ ಪ್ರೆಸೆಂಟಲ್ಲಿ ಬದುಕ್ತಿದ್ದೀನಿ. ಸೊ ಏನೇ ಅವಕಾಶ ಬಂದರೂ ಅದನ್ನು ಎಂಜಾಯ್ ಮಾಡ್ತಿದ್ದೀನಿ, 100% ಹಾಕ್ತಿದ್ದೀನಿ. ಈಗ ಒಂದು ಮೊಮೆಂಟ್ ಈವನ್ ವಿತ್ ಅ ಫ್ರೆಂಡ್ ಆರ್ ನಮ್ಮ ಅಮ್ಮನ ಮನೆಗೆ ಊಟ ಮಾಡೋಕ್ಕೆ ಹೋದರೆ ನಾನು 50% ಕೊಡಲ್ಲ. ನನ್ನ ಮೆದುಳು, ನನ್ನ ಮನಸ್ಸು ಎಲ್ಲ ಆ ಮೊಮೆಂಟಲ್ಲಿ ಕೊಡ್ತೀನಿ. ಹಾಗಾಗಿ ಒಂದು ರೊಟೇಷನ್ ಅಂತ ನಾನು ಏನು ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಒಂದು ಹಂತಕ್ಕೆ ಆ ಒಂದು ಲೆಕ್ಕಾಚಾರ ಇರುತ್ತೆ. ಬಟ್ ಸದ್ಯಕ್ಕೆ ಗಾಡಿ ಓಡಿಸ್ತಾ ಇದ್ದೀನಿ. ಇನ್ನು ವಿಜಯ್ ಸರ್ದು ಹಾಗೆ ನಿಮ್ದು ಕೆಮಿಸ್ಟ್ರಿ ತುಂಬಾ ಸಾಲಿಡ್ ಅಂತ ಅನ್ಸತ್ತೆ, ರಿಯಲಿಸ್ಟಿಕ್ ಅಂತ ಅನ್ಸತ್ತೆ. ಅಂಡ್ ನೀವು ಅವರಿಗೆ ಹೇಳೋ ಡೈಲಾಗ್ಸ್ ಆಗಿರ್ಬೋದು, ಅಂಡ್ ಒಂದ್ ಹೇಳ್ತೀರಾ ಅಂದ್ರೆ ಸ್ವಲ್ಪ ದಿನ ಮಿಸ್ ಆಗಿರೋರ್ ಕೇಸಸ್ ನ ನೋಡಿ ಆಮೇಲೆ ನೀನು ಮುಂದಕ್ಕೆ ಹೋಗು ಅಂತ. ಸರ್ಕ್ಯಾಸಮ್ ಅಲ್ಲಿ ಹೇಳದ ಅಥವಾ ಬಿಟ್ಬಿಡು ಇದನ್ನ ಇಲ್ಗೆ ಅಂತ ಹೇಳದ, ಹೇಗೆ? ಇಲ್ಲ, ಅದೆಲ್ಲ ಪಾಪ ಜ್ಯೋತಿ ಆ ಪಾತ್ರದ ಹೆಸರು. ಆ ಪ್ರೆಗ್ನೆನ್ಸಿ ಅಲ್ಲಿರೋ ಒಂದು ದೇಹ ಅದು. ಆ್ಯಂಡ್ ಐ ಥಿಂಕ್ ಡಿಸ್ಟರ್ಬೆನ್ಸ್ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಟೈಮ್ ಕೊಡು ಅಂತ ಒಂಚೂರು ಕಿರಿಕಿರಿ ಮಾಡೋ ಹೆಣ್ಣು. ಸೊ ಅದೊಂಥರ ಹುಸಿ ಕೋಪ, ಗಂಡ ಹೆಂಡತಿ ಜಗಳ ಆ್ಯಂಡ್ ಆಲ್ ದ್ಯಾಟ್. ಸೊ ಅದು ತುಂಬ ಬ್ಯೂಟಿಫುಲಿ ಕ್ಯಾಪ್ಚರ್ ಕೂಡ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಷನ್ ಕೂಡ ಆಗಿದೆ. ನನಗೆ ತುಂಬ ಆಸೆ ಇತ್ತು ನಮ್ಮ ಚಿನ್ನಾರಿ ಮುಕ್ತ ಅವ್ರ ಜೊತೆ ಮುಂಚೆ ನಾನು ಆವಾಗ ಮೂವೀಸ್ ಬ್ಯಾಕ್ ಟು ಬ್ಯಾಕ್ ಮಾಡುವಾಗ ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಅದೇ ಹೇಳ್ತಾರಲ್ಲ, ಇವಾಗ ಮ್ಯಾನಿಫೆಸ್ಟ್ ಆಗಿದೆ ಅದು. ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡಿ. ಸೊ ಎಲ್ಲರಿಂದ ನಾವು ಕಲಿತೀವಿ, ಎಲ್ಲರಿಂದ ಏನೋ ಒಂದು ತೊಗೊಂಡು ನಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಆ ಒಂದು ಪಟ್ಟಿಯಲ್ಲಿ ಸೇರೋ ಫಸ್ಟ್ ಪರ್ಸನ್ ವಿಲ್ ಬಿ ನಮ್ಮ ಚಿನ್ನಾರು ಮುತ್ತ ಅವರು. ಬಿಕಾಸ್ ಈಸ್ ಸೋ ರಿಯಲ್, ಅಂದರೆ ಈಸ್ ರಿಯಲ್ ಅಂದರೆ ಅವ್ನು ನಿಜವಾಗ್ಲೂ ಅವ್ರ ಜೊತೆ ಮಾತಾಡಿದ್ರೆ ಇಮೋಷನ್ಸ್ ಹಿಂಗೆ ಕಾಣುತ್ತೆ ಅವ್ರದ್ದು. ಸೊ ಐ ಥಿಂಕ್ ಆ್ಯಸ್ ಅ ಹ್ಯೂಮನ್ ನಂಗೆ ಅವ್ರು ತುಂಬ ಇಷ್ಟ. ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಅನುಭವ ತುಂಬ ಚೆನ್ನಾಗಿತ್ತು. ಅಂಡ್ ಈಗ ನೀವು ಸಾಕಷ್ಟು ಸಿನಿಮಾಸ್ ಮಾಡಿದ್ದೀರಾ, ಒಂದಷ್ಟು ದಿನ ಬ್ರೇಕ್ ಅಂತ ತಗೊಂಡ್ರಿ. ಇವಾಗ ಕಮ್ ಬ್ಯಾಕ್ ಮಾಡಿದಾಗ ನಿಮ್ದು ಏನಾದ್ರು ಪ್ರಿಪ್ರೇಷನ್ಸ್ ಇತ್ತಾ? ಅಂಡ್ ನೀವು ಹಂಗೆ ಮೇಂಟೈನ್ ಮಾಡಿದ್ದೀರಾ, ಒಂದು ಮಗು ಇದೆ ಅಂತಾನು ಅನ್ಸಲ್ಲ. ಸೊ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡಿದ್ರಿ? ಸದ್ಯಕ್ಕೆ ನನ್ನ ಬಗ್ಗೆ ಐ ಮೀನ್ ಐ ಡೋಂಟ್ ನೋ ಅದು ಮೇಂಟೆನೆನ್ಸ್ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೋಸ್ಕರ, ನನ್ನ ಕಾಳಜಿಗೋಸ್ಕರ, ನನ್ನ ಮೇಲೆ ನನಗಿರೋ ಪ್ರೀತಿಗೋಸ್ಕರ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಇನ್ನು ನನ್ನ ಕೆಲಸದ ವಿಚಾರ ಅಂತ ಬಂದಾಗ ಆಫ್ಕೋರ್ಸ್ ಆ ಒಂದು ಬ್ರೇಕ್ ಪೀರಿಯಡಲ್ಲಿ ಕಲಾವಿದರು ಎಸ್ಪೆಷಲಿ ಸುಮ್ಮನೆ ಕೂರೋಕ್ಕಾಗಲ್ಲ. ಮೇ ಬಿ ಬೇರೆ ರೀತಿಯಲ್ಲಿ ದುಡಿಮೆ ಅದು ಇದು ಅಂತ ನಾವು ಪ್ರಯತ್ನ ಪಟ್ಟರು ಒಂದ್ಸಲ ನೀವು ಬಣ್ಣ ಹಚ್ಚಿದ ಮೇಲೆ ಆ ಕಲಾತಾಯಿನ ಬಿಡಕ್ಕೆ ಮನಸ್ಸಾಗಲ್ಲ. ಮತ್ತೆ ಮಾಡ್ಬೇಕು ನಾನೇನು. ಆ್ಯಂಡ್ ಆ ಕೆಲಸದಲ್ಲಿ ನನಗೆ 100% ಪ್ರೀತಿ ಸಿಗ್ತದೆ ಅಂತ ಅಂದಾಗ ಇನ್ನೂ ಖುಷಿ.
ಸೊ ಐ ಥಿಂಕ್ ಬೈ ಡಿಫಾಲ್ಟ್ ಬ್ಯಾಕ್ ಇನ್ ದ ಹೆಡ್ ನಾನು ಯೋಚನೆ ಮಾಡ್ತಿದ್ದೆ, ನಾನು ಮತ್ತೆ ಆ್ಯಕ್ಟ್ ಮಾಡ್ಬೇಕು, ನಾನು ಒಳ್ಳೊಳ್ಳೆ ಅವಕಾಶ ಕೊಡು ಅಂತ. ನಂದು ನಮ್ಮ ದೇವ್ರ ಮಧ್ಯೆ ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ಆ್ಯಂಡ್ ಕರೆಕ್ಟ್ ಟೈಮಿಂಗಲ್ಲಿ ಅದು ಹೇಳ್ತಾರಲ್ಲ, ಎಲ್ಲ ಬರೆದಿಟ್ಟಿದ್ದು, ಜಸ್ಟ್ ನಾವು ಆ್ಯಕ್ಟ್ ಮಾಡ್ತಿದ್ವಿ. ರಿಯಲ್ ಲೈಫ್ ಹಂಗೆ ಸುಮ್ಮನೆ ನನ್ನ ಒಂದು ಯೋಚನೆ, ಇಲ್ಯೂಷನರಿ ಯೋಚನೆ ದ್ಯಾಟ್ ಎವ್ರಿಥಿಂಗ್ ಇಸ್ ಡನ್ ರಿಟನ್ ಎವ್ರಿಥಿಂಗ್ ಅಂತ ಒಂದು ನಂಬಿಕೆ ಇಟ್ಕೊಂಡಾಗ, ಓಕೆ ಇವತ್ತಿಷ್ಟು ಟಾಸ್ಕ್ ಇದನ್ನು ನಾನು ಮಾಡಬೇಕು. ಸೊ ಎಲ್ಲೋ ಒಂದು ಕಡೆ ಒಳ್ಳೆ ಕನಸುಗಳು, ಒಳ್ಳೆ ಆಸೆಗಳು ಮನಸ್ಸಲ್ಲಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್, ಬಟ್ ಅದು ಬಂದಾಗ ಅದನ್ನು ಸಂಪೂರ್ಣವಾಗಿ ಅನುಭವಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ನಾನು ಪ್ರಿಪ್ರೇಷನ್ ಅಂತ ಏನೂ ಮಾಡಿಲ್ಲ, ಅದಾಗದೇ ಆಗ್ತಾ ಹೋಯಿತು. ಆ್ಯಂಡ್ ಹಿಯರ್ ಐ ಆಮ್. ಅಂಡ್ ಸಾಕಷ್ಟು ಜನ ಹೆಣ್ಮಕ್ಳ ಪ್ರಶ್ನೆ ನಂದು ಇರುತ್ತೆ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಬ್ಯೂಟಿ ಸೀಕ್ರೆಟ್ ಅಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ದು ಅದೇ ಕ್ವಶನ್ ನೋಡಿ. ಓ ಮೈ ಗಾಡ್, ಅವ್ರ ಗ್ಲೇರೇ ಇಲ್ಲಿ ಹೊಡಿತಿರೋದು ನನಗೆ. ಬ್ಯೂಟಿ ನನಗೆ ಯಾವಾಗಲೂ ಹೇಳೋದಷ್ಟೇ, ಬಿಕಾಸ್ ನಿಮಗೆ ಬ್ಯೂಟಿ ಕಾಣಿಸ್ತದೆ ಅಂದರೆ ನಿಮ್ಮ ಕಣ್ಣೆಲ್ಲ ಬ್ಯೂಟಿ ಇದೆ. ಸೊ ನೋಡೋ ದೃಷ್ಟಿ ಫಸ್ಟ್ ಆಫ್ ಆಲ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮಗದು ಕಾಣಿಸ್ತದೆ ಅಂದಾಗ ನೀವು ನೋಡೋ ರೀತಿನೂ ಆಗಿದೆ, ನಾವು ನೋಡೋ ರೀತಿ ಎಲ್ಲ ಬ್ಯೂಟಿಫುಲ್ ಆಗಿದೆ, ಎಲ್ಲ ಹಾಗೆ ಕಾಣಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಆರೋಗ್ಯ, ಹೆಲ್ತ್ ಪರ್ಸ್ಪೆಕ್ಟಿವಲ್ ಅಂತ ಬಂದಾಗ ವಯಸ್ಸು ಆಗ್ತಾ ಇದೆ, ಸಮ್ವೇರ್ ಅದು ಇಟ್ ಹಿಟ್ಸ್ ಯು ಹಾರ್ಡ್. ಸೊ ವೆಯ್ಟ್ ಲಿಫ್ಟ್ಸ್ ಮಾಡ್ತೀನಿ, ಆ್ಯಂಡ್ ಯೋಗ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ತುಂಬ ಹೋಮ್ ಕೇರ್ ಮಾಡ್ಕೋತೀನಿ, ಆ್ಯಂಡ್ ರೆಗ್ಯುಲರ್ ಏನಂತಾರೆ ಸ್ಪಾ ಮಸಾಜಸ್ ಆ್ಯಂಡ್ ಆಯುರ್ವೇದಿಕ್ ಮಸಾಜಸ್ ಅದೆಲ್ಲ ಮಾಡ್ತೀನಿ. ಆ್ಯಂಡ್ ಮನ್ಸಾರೆ ಖುಷಿಯಾಗಿದ್ದೀನಿ. ಸೊ ಅದೇ ಮೇಜರ್, ಆ್ಯಂಡ್ ಎಕ್ಸೆಪ್ಟೆನ್ಸ್ ಇದೆ. ಸೊ ಆ್ಯಂಡ್ ಈಗ ರಾಕ್ಷಸ ಟ್ರೈಲರ್ ನೋಡಿದಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಯಾಕ್ಷನ್ ಏನಾಗಿತ್ತು? ತುಂಬ ಚೆನ್ನಾಗಿದೆ, ಬಿಕಾಸ್ ನಂಗೆ ತುಂಬ ಫಾರ್ಚುನೇಟ್ ಅನಿಸುತ್ತೆ. ಯಾಕಂದರೆ ಏನೋ ಈಗಲೂ ಕೂಡ ಅದು 13 ವರ್ಷದ ಹಿಂದೆ ಮಾಡಿರೋ ನನ್ನ ಚಲೋ ಪ್ರಾಜೆಕ್ಟ್ ಅಶ್ವಿನಿ ನಕ್ಷತ್ರ. ಹೌದು. ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಆಗಲಿ ಅಥವಾ ಎಲ್ಲೇ ಹೋಗಲಿ, ಆ ಮಯೂರಿ, ಆ ಅಶ್ವಿನಿನ ಮರ್ತಿಲ್ಲ, ಕೃಷ್ಣಲೀಲಾ ಮರ್ತಿಲ್ಲ. ಇವತ್ತಿಗೂ ನಾನು ಎಲ್ಲೇ ಹೋದರೂ ಯಾವುದು ಮಾಡ್ತಿಲ್ವಾ ಅಂತ ಕೇಳಲ್ಲ ನನಗೆ. ಯಾವಾಗ ಮಾಡ್ತೀರಾ, ಯಾವ್ದು ಮಾಡ್ತಿದ್ದೀರಾ, ಮಾಡಿ, ನೀವು ಮಾಡಬೇಕು. ಸೊ ಅದೊಂಥರ ಬೆಂಬಲ ಕೊಡುತ್ತೆ ನಮಗೆ ಕಲಾವಿದರಾಗಿ. ಆ್ಯಂಡ್ ನಾನು ಅದನ್ನು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಫೈನಲಿ ಒಂದು ಇಷ್ಟು ಒಳ್ಳೆ ಅವಕಾಶ ನನಗೆ ಸಿಕ್ಕಿದಾಗ ನಾನು 100% ಎಫರ್ಟ್ ಹಾಕಿ ನಾನು ವರ್ಕ್ ಮಾಡಿದ್ದೀನಿ ಶ್ರದ್ಧಾಭಕ್ತಿಯಿಂದ. ಆ್ಯಂಡ್ ನನಗೆ ತುಂಬ ಖುಷಿ ತಂದು ಕೊಟ್ಟಿದೆ ಅನ್ನೋದಕ್ಕೆ ಉತ್ತರ ಏನಂದರೆ, ಎಲ್ಲರೂ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ಸೊ ಐ ಥಿಂಕ್ ನಮ್ಮ ಎಫರ್ಟ್ಸಿಗೆ ಏನೋ ಒಂದು ಪ್ರತಿಫಲ ಸಿಕ್ಕಾಗ ತುಂಬ ಖುಷಿ ಆಗುತ್ತೆ. ಕಮೆಂಟ್ಸ್ ಕೂಡ ಮಾಡ್ತಿದ್ದಾರೆ ಜನ, ತುಂಬಾ ಚೆನ್ನಾಗಿದೆ, ಮೂವಿ ತರಾನೇ ಬಂದಿದೆ, ಈ ತರ ಎಲ್ಲ ಕಮೆಂಟ್ಸ್ ಕೇಳಿದಾಗ ಆಸ್ ಎನ್ ಆಕ್ಟರ್ ಅದ್ರಲ್ಲೂ ಕಮ್ ಬ್ಯಾಕ್ ಮಾಡ್ತಿರ್ಬೇಕು. ಅಂದ್ರೆ ಯೂಶಲ್ ಆಗಿ ಒಂದ್ ಸೇಯಿಂಗ್ ಇದೆ, ಮದ್ವೆ ಆದ್ಮೇಲೆ ಅವಕಾಶ ಸಿಗಲ್ಲ ಅಂತಾರೆ, ಇಲ್ಲ ಮಗು ಆದ್ಮೇಲೆ ಅವಕಾಶ ಸಿಗಲ್ಲ ಅಂತಾರೆ. ನಿಮ್ಮ ಲೈಫಲ್ಲಿ ಅಂದ್ರೆ ಇವಾಗ ಯೂಶಲ್ ಆಗಿ ಎಲ್ಲಾ ಜನರ ಪರ್ಸೆಪ್ಷನ್ ಅಷ್ಟೇ, ನಾನು ಗೊತ್ತಿಲ್ಲ ನಮ್ಗೆ ಏನೇನಾಗತ್ತೆ ಅಂತ, ಬಟ್ ಜನ ಹಂಗ ಅಂದ್ಕೋತಿರ್ತಾರೆ. ಇಲ್ಲ ಬೇಕಂತ ಬ್ರೇಕ್ ತಗೊಳ್ಳೋದ ಆಕ್ಟರ್ಸು, ಅಥವಾ ನಿಜವಾಗ್ಲೂ ಅವಕಾಶಗಳು ಬರ್ತಾ ಬರ್ತಾ ಕಡಿಮೆ ಆಗುತ್ತಾ ಅನ್ನೋದು? ಒಂದು ಪ್ರಾಕ್ಟಿಕ್ಯಾಲಿಟಿ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಈಗ ಅಫ್ಕೋರ್ಸ್ ಈಗ ನಾನು ಕೊನೆವರೆಗೂ ನಾನು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್ ಮಾಡಬೇಕು ಅನ್ನೋದು ನಂದೂ ಆಸೆ. ನನಗೂ ತುಂಬ ಆಸೆ ಇದೆ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು, ಕೆಲಸ ಮಾಡಬೇಕು, ಅದು ಇದು ಅಂತ. ಬಟ್ ಬ್ಯಾಕ್ ಇನ್ ದ ಹೆಡ್ ಪ್ಯಾರಲಲಿ ಈಗ ಪ್ರೇಕ್ಷಕಳಾಗಿ ನಾನು ಈಗ ನಿಮ್ಮ ಅಭಿಮಾನಿ ನಾನು, ಓಕೆ. ಸೊ ನೀವು ಮಾಡ್ತಾ ಇರಬೇಕು, ನಿಮ್ಮ ಪ್ರಾಜೆಕ್ಟ್ಸ್ ನೋಡ್ತಾ ಇರಬೇಕು ಅನ್ನೋದು ನನ್ನ ಆಸೆ. ಬಟ್ ಎಲ್ಲೋ ಒಂದು ಕಡೆ ನಿಮ್ಮದು ಒಂದು ಪ್ಯಾರಲಲ್ ಲೈಫ್ ಅಂತ ಇರುತ್ತೆ, ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ವಯಸ್ಸು ಅಂತ ಇರುತ್ತೆ. ಸೊ ದರ್ ಸೋ ಮೆನಿ ಥಿಂಗ್ಸ್ ದ್ಯಾಟ್ ಯು ಸಿ. ಆ್ಯಂಡ್ ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಅಪಾರ್ಚುನಿಟೀಸ್, ಈಗ ನಾನು ಒಂದು ಸ್ವಲ್ಪ ಆ ಪೀರಿಯಡ್ ಬ್ರೇಕ್ ಆದಾಗ ಅವಕಾಶಗಳು ಆ ಮೊಮೆಂಟಲ್ಲಿ ನನಗೂ ಇರಲಿಲ್ಲ. ಆ್ಯಂಡ್ ನಾನು ಆ ಮನಸ್ಥಿತಿಲೂ ಇರಲಿಲ್ಲ, ಬಿಕಾಸ್ ಏನೋ ಮಗುನ ಬೆಳೆಸೋದು ಅಷ್ಟು ಸುಲಭ ಅಲ್ಲ. ಸೊ ನನ್ನ ಪರ್ಸ್ನಲ್ ಚಾಯ್ಸ್. ಕೆಲವೊಬ್ಬರು ಡೆಲಿವರಿ ಆಗಿ ಮಾರನೇ ದಿನಾನೇ ಕೆಲಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಕುಡೋಸ್ ಟು ದೆಮ್, ಲೈಕ್ ರಿಯಲ್ ಇದು ಗ್ರೇಟ್. ಎಸ್ಪೆಷಲಿ ನ್ಯೂ ಮದರ್ಸ್ ಹಸಲ್ ಮಾಡ್ತಾರೆ, ದುಡಿಬೇಕಂತಾರೆ, ಮತ್ತೆ ಗೆಟ್ ಬ್ಯಾಕ್ ಆಗಬೇಕು ಅಂತಾರೆ. ಸೊ ಅದಕ್ಕೆ ಎಷ್ಟು ಡೆಡಿಕೇಶನ್ ಬೇಕು ಅಂತ ನನಗೆ ಗೊತ್ತು. ಸೊ ಈಗ ಮತ್ತೆ ನನಗೆ ಪುನಃ ಅವಕಾಶ ಬಂದಾಗ ಮತ್ತೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ನಾನು ಅಂದ್ಕೊಂಡಾಗ, ಅದು ನಿಜವಾಗ್ಲೂ ಆಗಕ್ಕೆ ಸ್ಟಾರ್ಟ್ ಆದಾಗ ನಾನು ಕರೆಕ್ಟ್ ಹಾದಿಯಲ್ಲಿದ್ದೀನಿ ಅಂತ ಒಂದು ವ್ಯಾಲಿಡೇಷನ್ ನನಗೆ ಸಿಗುತ್ತೆ.
ಸೊ ಐ ಥಿಂಕ್ ಇವಾಗ ಇನ್ನೂ ಅವಕಾಶ ಬರಬೇಕು ನನಗೆ, ಎಲ್ಲರ ಆಶೀರ್ವಾದ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಜಸ್ಟ್ ಸೇಯಿಂಗ್ ನಾನು ರೀಡ್ ಮಾಡ್ತಿದ್ದೀನಿ, ನಾನು ಒಪ್ಕೋತಿಲ್ಲ ಅನ್ನೋ, ದಟ್ಸ್ ನಾಟ್ ಹ್ಯಾಪನ್ಡ್. ಮೇ ಬಿ ಕೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಆ ಮೂಮೆಂಟಲ್ಲಿ ನಾನು ಪ್ರಿಪೇರ್ಡ್ ಆಗಿರಲಿಲ್ಲ. ಐ ಡೆಂಟ್ ವಾಂಟ್ ಡೂ ಎನಿಥಿಂಗ್. ಆ್ಯಂಡ್ ಇವೆಂಚುಲಿ ಅದು ಫೇಡ್ ಔಟ್ ಆಗೋಯ್ತು. ಓಕೆ, ಮೇ ಬಿ ಬ್ಯುಸಿ ಇರ್ತಾರೆ, ಮೇ ಬಿ ಮಾಡಲ್ಲ ಅಂತ ಆಲ್ರೆಡಿ ಬರುತ್ತೆ ಜನಕ್ಕೆ. ಆ್ಯಂಡ್ ಐ ಥಿಂಕ್ ಈಗ ತುಂಬ ಪ್ರಾಕ್ಟಿಕಲ್ ಇದ್ದಾರೆ ಜನ. ಮಗು ಇರಲಿ ಅಥವಾ ತಾಯಿ ಇರಲಿ, ಮದುವೆ, ಇವೆಲ್ಲ ಫ್ಯಾಕ್ಟ್ಸ್ ಮ್ಯಾಟರ್ ಆಗಲ್ಲ. ಫ್ಯಾಕ್ಟ್ ಏನು, ಒಳ್ಳೆ ಕಲಾವಿದರ, ಒಳ್ಳೆ ಕ್ರಿಯೇಟರ, ಒಳ್ಳೆ ತಂತ್ರಜ್ಞರ ಅಷ್ಟೇ ಮ್ಯಾಟ್ರ್ ಆಗುತ್ತೆ. ಸೊ ಆ ಲೆಕ್ಕದಲ್ಲಿ ತುಂಬ ಅವಕಾಶಗಳು ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಬರಲಿ. ನಾವು ಕೂಡ ಅದನ್ನೇ ವಿಶ್ ಮಾಡ್ತೀವಿ. ತುಂಬಾ ಅವಕಾಶಗಳು ಬರ್ಲಿ, ಸೋ ದಟ್ ನಾವು ಮಯೂರಿ ಅವ್ರನ್ನ ಕಾನ್ಸ್ಟೆಂಟ್ ಆಗಿ ಒಂದಲ್ಲ ಒಂದ್ ರೀತಿಯಲ್ಲಿ ನೋಡ್ತಾ ಇರ್ಬೇಕು ಅಂತ. ಸೋ ಮಚ್. ಅಂಡ್ ಇನ್ನ ಅಶ್ವಿನಿ ನಕ್ಷತ್ರದಿಂದ ಹಿಡಿದು ಇಲ್ಲಿವರೆಗೂ ಓವರ್ ಆಲ್ ನಿಮ್ ಜರ್ನಿನ ನೆನ್ಸ್ಕೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ಐ ನೋ ಅಂದರೆ ಕೆಲವೊಂದ್ಸಲ ಸರ್ರಿಯಲ್ ಅನ್ಸುತ್ತೆ. ಏನೋ ಅಂದರೆ ಈಗ ನಮ್ಮ ಹಾದಿ, ನಮ್ಮ ಬ್ಯಾಕ್ಗ್ರೌಂಡ್, ನಮ್ಮ ಸ್ಟ್ರಗಲ್ಸ್ ನಮಗೆ ಗೊತ್ತು. ನಾನು ಎಷ್ಟೇ ಹೇಳ್ಕೊಂಡ್ರು ಏನೇ ಮಾಡಿದ್ರು ಅನುಭವಿಸಿರೋದು ನಾನೇ ಅಲ್ವಾ. ಸೊ ಎಲ್ಲೋ ಒಂದು ಕಡೆ ನಾವು ಎಲ್ಲಿಂದ ಬಂದ್ವಿ, ವೆನ್ ಯು ಸಿಟ್, ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ತುಂಬ ಮಾಡ್ತೀನಿ ನಾನು. ಗ್ರೌಂಡಿಂಗ್ ಅಂದರೆ ಕೂತ್ಕೊಂಡು ಒಂದು ಕ್ಷಣ ಏನೋ ಹಿಂದೆ ಹೋಗಿ ಬರಬೇಕು. ಏನಿದ್ವಿ, ಏನಾದ್ವಿ, ಏನಾಯಿತು, ಮುಂದೆ ಏನಾಗಬೇಕು ಅಂತ ಎಲ್ಲೋ ಒಂದು ಕಡೆ ಯು ಹ್ಯಾವ್ ಟು ಗಿವ್ ದ್ಯಾಟ್ ಥಾಟ್. ಆ್ಯಂಡ್ ಥ್ಯಾಂಕ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯುನೋ ಈಗ ಸದ್ಯಕ್ಕೆ ಐ ಆಮ್ ಡೂಯಿಂಗ್ ಸಚ್ ಬಿಗ್ ಪ್ರಾಜೆಕ್ಟ್ ಆ್ಯಂಡ್ OTT ಇನ್ನೊಂದು ಮತ್ತೊಂದು. ಸೊ ನಾನು ಚಿಕ್ಕ ವಯಸ್ಸಲ್ಲಿರೋ ಸ್ಟ್ರಗಲ್ ಮರಿಬಾರ್ದು. ಆವಾಗ ಐ ಥಿಂಕ್ ರೈಟ್ ಪ್ಲೇಸಲ್ಲಿದ್ದೀನಿ, ದಿಸ್ ಇಸ್ ವಾಟ್ ಐ ವಾಂಟ್ ಟು ಡೂ ಅನ್ನೋ ಖುಷಿ ಕೊಡುತ್ತೆ. ಈಗ ಬೇರೆಯವ್ರನ್ನ ಮೆಚ್ಚೋಕ್ಕೆ ನಾನು ಕೆಲಸ ಮಾಡೋದು, ಐ ಡೋಂಟ್ ನೋ ಹೌ ದ್ಯಾಟ್ ವರ್ಕ್ಸ್, ಬಟ್ ನನಗೆ ನಾನು ಅಪ್ಗ್ರೇಡ್ ಆಗ್ತಿದ್ದೀನಾ, ನನಗೆ ನಾನು ಕೆಲಸ ಮಾಡಿರೋ ಬಗ್ಗೆ ಹೆಮ್ಮೆ ಇದೆಯಾ, ಅದನ್ನು ತುಂಬ ನಾನು ಸೆಲ್ಫ್ ಟಾಕ್ ತುಂಬ ಮಾಡ್ತೀನಿ, ಸೆಲ್ಫ್ ಕನ್ಸೋಲ್ ಮಾಡ್ಕೋತೀನಿ. ಸೊ ಆಲ್ ದಿಸ್ ಇಸ್ ಬ್ಯೂಟಿಫುಲ್. ಇನ್ನು ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಅಂದರೆ ಈ ಮೇಕಿಂಗ್ ಅಥವಾ ಕ್ವಾಲಿಟಿ ನೋಡಿದಾಗ ಕೂಡ ಯಾವುದೋ ಒಂದು ನಾವು ವೆಬ್ ಸೀರೀಸ್ ನೋಡ್ತಿದ್ದೀವಿ ಆ ಥರ ನಮಗೆ ಫೀಲ್ ಆಗಲ್ಲ. ಆ್ಯಂಡ್ ಟ್ರೈಲರೇ ತುಂಬ ಇಂಪ್ರೆಸಿವ್ ಆಗಿದೆ. ಆ್ಯಂಡ್ ಮೇಕಿಂಗ್ ಕೂಡ ನಮಗೆ ತುಂಬ ಕಣ್ಣಿಗೆ ಕಟ್ಟಂಗಿದೆ ನೋಡಿದ್ರು. ಸಖತ್ತಾಗಿ ಕ್ಯಾಮ್ರಾಸ್ ಎಲ್ಲ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅವರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಇದೆ. ಐ ಥಿಂಕ್ ಐ ಫೆಲ್ ವೆರಿ ಲಕ್ಕಿ ಬಿಕಾಸ್ ಒಂದು ತರುಣ್ ಸರ್ ಬಗ್ಗೆ ಈ ಸಚ್ ಫ್ಯೂಚರಿಸ್ಟಿಕ್, ಆಮೇಲೆ ತುಂಬ ಪ್ರಾಕ್ಟಿಕಲ್ ಆ್ಯಂಡ್ ತುಂಬ ಕ್ಲಿಯರ್ ಇದ್ದಾರೆ ಅವರು. ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸಸ್, ಅವ್ರು ವರ್ಕ್ ಮಾಡಿರೋ ಪ್ರಾಜೆಕ್ಟ್ಸ್ ಹ್ಯೂಜ್ ಸಕ್ಸಸ್ ಕಂಡಿದೆ. ಆ್ಯಂಡ್ ಯುನೋ ಎಷ್ಟೆಲ್ಲ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಆಗಿದೆ, ತುಂಬ ನೋಡಿ ಬಂದವರವರು. ಆ್ಯಂಡ್ ಅಂಥ ಕ್ರಿಯೇಟಿವ್ ಪರ್ಸನ್, ಅಂಥ ಅಮೇಝಿಂಗ್ ಜೆಂಟಲ್ಮೆನ್ ಜೊತೆ ನನಗೆ ಕೆಲಸ ಮಾಡುವ ಒಂದು ಅವಕಾಶ. ಅವರ ಪ್ರೊಡಕ್ಷನ್ನಲ್ಲಿ ದಿಗ್ಗಜರು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಬೈ ಡಿಫಾಲ್ಟ್ ತುಂಬ ಖುಷಿಯಾಗಿತ್ತು. ನಾಟ್ ಜಸ್ಟ್ ಬಿಕಾಸ್ ಅವರು ತರುಣ್ ಸುಧೀರ್ ಸರ್ ಅಂತ, ಆಲ್ಸೋ ಬಿಕಾಸ್ ಒಂದು ನಾನು ಅವ್ರ ತಾಯಿ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರ ಕುಟುಂಬ ಯುನೋ ಫುಲ್ ಲೆಜೆಂಡರಿ ಫ್ಯಾಮಿಲಿ ಅವ್ರದ್ದು. ಆ್ಯಂಡ್ ಅದೆಲ್ಲ ಕಲಿಯೋಕ್ಕೆ ಸಿಕ್ತು. ಆ್ಯಂಡ್ ತುಂಬ ಖುಷಿ ಆಯಿತು ದ್ಯಾಟ್ ಹಿ ಗೇವ್ ಮಿ ದಿಸ್ ಅಪಾರ್ಚುನಿಟಿ. ಅಂಡ್ ಏನ್ ಹೇಳ್ತಾರ ಮ್ಯಾಮ್ ವೀಕ್ಷಕರಿಗೆ? ನನ್ನ ಕೊನೆ ಪ್ರಶ್ನೆ ಇದು. ಅಂದ್ರೆ ಈಗ ವೆಬ್ ಸೀರೀಸ್ ನಮ್ ಕನ್ನಡದಲ್ಲಿ ಕಡಿಮೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಇದೆ. ಹಾಗಾಗಿ ZEE5 ಅವರು ಸತತವಾಗಿ ವೆಬ್ ಸೀರೀಸ್ ನ ಮಾಡ್ತಾ ಹೋಗ್ತಾ ಇದ್ದಾರೆ. ಅಂಡ್ ಜನ ಈಗ ಯೂಶಲ್ ಆಗಿ ಜಾಸ್ತಿ OTT ಮುಂದೆನೆ ಸ್ಟಿಕ್ ಆನ್ ಆಗಿರ್ತಾರೆ. ಯಾವ ವೆಬ್ ಸೀರೀಸ್ ಬರ್ತಿದೆ ಹೊಸದಾಗಿ ಅಂತೆಲ್ಲ ನೋಡ್ತಿರ್ತಾರೆ. ಸೊ ಈ ವೆಬ್ ಸೀರೀಸ್ ನ ಯಾಕೆ ಜನರು ನೋಡ್ಬೇಕು ಅಂಡ್ ಯಾವತ್ತಿಂದ ಸ್ಟ್ರೀಮ್ ಆಗ್ತಿದೆ ಅಂತ ಹೇಳ್ಬಿಡಿ. ಖಂಡಿತ. ಸೊ ವೆಬ್ ಸೀರೀಸ್ ಅಂತ ಬಂದಾಗ ಕನ್ನಡದಲ್ಲಿ ಇಲ್ಲ ಅನ್ನೋ ಒಂದು ಎಳ್ಳಷ್ಟು ಯಾರಿಗೂ ಅನಿಸಲ್ಲ ಇವಾಗ. ಬಿಕಾಸ್ ಝೀಯಲ್ಲಿ ಅದ್ಭುತವಾದಂತಹ ವೆಬ್ ಸೀರೀಸ್ ಬರ್ತಾ ಇದೆ. ಶೋಧ, ಮಾರಿಗಳು, ಆಮೇಲೆ ಅಯ್ಯನ ಮನೆ. ಸೊ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಆಲ್ರೆಡಿ ಬಂದಿದೆ. ಅದಕ್ಕೆ ಮೀರಿ ಇನ್ನೂ ಒಂದು ಅದ್ಭುತವಾದಂತಹ ಪ್ರಯತ್ನ ಮಾಡಿರುವಂತಹ ರಾಕ್ಷಸ ತಂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿದವರು, ಕೇಳಿದವರು ಎಲ್ಲರೂ ಹೇಳೋದಿಷ್ಟೇ, ಅದು ಸಿನಿಮಾಗಿಂತ ಚೆನ್ನಾಗಿ ಬಂದಿದೆ ಅಂತ. ಆ್ಯಂಡ್ ಸೊ ನಿಮ್ಮ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ಮಯೂರಿಯಾಗಿ ಹೇಳೋದಾದರೆ ಇದರಲ್ಲಿ ನನ್ನನ್ನು ಬೆಂಬಲಿಸಿ, ನನ್ನನ್ನು ಹಾರೈಸಿ, ಆ್ಯಂಡ್ ಇದರಿಂದ ನನಗಿನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರೋ ಹಾಗಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಟ್ಸ್ ಸ್ಟ್ರೀಮಿಂಗ್ ಆನ್ Feb 20th. ಸೊ
ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ನಿಮ್ಗೆ ಆಲ್ ದ ಬೆಸ್ಟ್. ಹೀಗೆ Thank you. ಸಾಕಷ್ಟು ಪ್ರಾಜೆಕ್ಟ್ಸ್ಗಳು ನಿಮಗೆ ಸಿಗ್ತಾ ಹೋಗ್ಲಿ ಅಂಡ್ Thank you. ಈ ಸೀರೀಸ್ಗೆ ಸಕ್ಸಸ್ ಕೂಡ ನಿಮ್ಮ ಬೆನ್ ಹತ್ಲಿ ಅಂತ ಆಶಿಸ್ತೀನಿ. ಮೀನ್ಸ್ ಅ ಲಾಟ್. ಫಿಲ್ಮಿ ಬೀಟ್ ಇಟ್ಸ್ ಅ ವೆರಿ ತುಂಬ ವರ್ಷಗಳಿಂದ ಇದ್ದೀರಾ ನೀವು ಆ್ಯಂಡ್ ತುಂಬ ಒಳ್ಳೊಳ್ಳೆ ನ್ಯೂಸ್ ಹಾಕ್ತೀರಾ ಕಲಾವಿದ್ರ ಬಗ್ಗೆ. ಸೊ ಒನ್ ಎಂಟರ್ಟೈನ್ಮೆಂಟ್ ಚಾನಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.